ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಈ ಥರ ಖಾರ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ಖಾರ ಯಾವ ರೀತಿ ಕುಟ್ತಾರೆ ಮತ್ತು ನಾವು ಕುಟ್ಟಿಸ್ಕೊಂಡು ಬರೋಕ್ಕೆ ಏನೆಲ್ಲ ತೊಗೊಂಡು ಹೋಗ್ತೀವಿ, ನಾವು ಎಲ್ಲಿ ಕುಟ್ಟಿಸ್ಕೊಂಡು ಬರ್ತೀವಿ ಅಂತ ಎಲ್ಲನೂ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರ್ರಿ ಇದಕ್ಕೆ ಏನೆಲ್ಲ ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮೂರಲ್ಲಿ ಇವತ್ತು ಸಂತೆ ಇತ್ತು. ಸಂತೆ ಅಂದ್ರೆ ಗೊತ್ತಲ್ವಾ, ಮಾರ್ಕೆಟ್ ಅಂತಾರೆ. ಅಲ್ಲಿ ನಾನು ಒಂದು 2 kg ಒಣಗಿದ ಮೆಣಸಿಗೆ ತಂದಿದ್ದೀನಿ ನೋಡ್ರಿ. ಇದೇ ಥರ ಇರ್ತವೆ, ಯಾವ್ದು ಬೇಕಾದರೂ ತಗೋ. ಕೆಲವೊಂದು ಖಾರದಲ್ಲಿ ತುಂಬ ಖಾರ ಇರುತ್ತೆ, ಕೆಲವೊಂದು ಖಾರದಲ್ಲಿ ತುಂಬ ಸಪ್ಪಗಿರುತ್ತೆ. ಅದಕ್ಕೋಸ್ಕರ ನೋಡಿ ತಗೋಬೋದು. ನಮಗೆ ಖಾರ ತುಂಬ ಜಾಸ್ತಿ ಬೇಕಂದ್ರೆ ತುಂಬ ಖಾರ ಇರೋ ಮೆಣಸಿಗೆ ತಗೋಬೋದು. ಸಪ್ಪೆ ಬೇಕು ಅಂದರೆ ಸಪ್ಪಗಿರುವಂಥ ಮೆಣಸಿಗೆನ ನಮಗೆ ಯಾವ್ದು ಬೇಕೋ ಅದು ನಾವು ತರ್ಬೋದು. ನಾವು ಮನೆಗೆ ತಂದ ಮೇಲೆ ಇದ್ರ ಹಿಂದಿರುವಂಥ ತುಂಬನ ತೆಗೆದುಬಿಟ್ಟು ಇದೇ ಥರ ಬಿಸಿಲಿಗೆ 1 ದಿವಸ ಅಥವಾ 2 ದಿವಸ ಬಿಸಿಲಿಗೆ ಒಣಗಕ್ಕೆ ಹಾಕ್ತೀವಿ. ಯಾಕೆಂದರೆ ಅದು ತುಂಬ ನಾವು ತಂದಾಗ ಸ್ವಲ್ಪ ಮೆತ್ತಗಿರುತ್ತೆ. ಅದಕ್ಕೋಸ್ಕರ 1 ದಿವಸ 2 ದಿವಸ ಬಿಸಿಲಿಗೆ ಒಣಗಾಕ್ಬಿಡ್ತೀವಿ. ಯಾವ ಥರ ಆಗಬೇಕು ಅಂತಂದರೆ ಅದು ನಾವು ಈ ಥರ ಮುರಿದಾಗ ಅದರಿಂದ ಬೀಜನ ಹೊರಗೆ ಬರಬೇಕು. ಅದಕ್ಕೋಸ್ಕರ 2 ಡೇಸ್ ನಾವು ಬಿಸಿಲಿಗೆ ಒಣಗಿ ಹಾಕಿದ ಮೇಲೇ ಖಾರನ ಕುಟ್ಟಿಸ್ಕೊಂಬರ್ತೀವಿ. ಅಲ್ಲಿವರೆಗೂ ಖಾರನ ಕುಟ್ಟಿಸ್ಕೊಂಡು ಬರೋಕ್ಕಾಗಲ್ಲ, ಯಾಕೆಂದರೆ ತುಂಬ ಮೆತ್ತಗಿರುತ್ತಲ್ಲ. ಅದಕ್ಕೋಸ್ಕರ ಇವಾಗ ಖಾರನ ಯಾವ ಥರ ಕುಟ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ನಾನಿವಾಗ ಖಾರ ಕುಟ್ಟೋ ಅಂಗಡಿಗೆ ಬಂದಿದ್ದೀನಿ. ಇಲ್ಲೊಬ್ಬರು ಅಜ್ಜಿ ಇದ್ದಾರೆ ನೋಡಿ. ಅಜ್ಜಿಗೆ ತುಂಬ ವಯಸ್ಸಾಗಿದೆ, ಆದರೂ ಕೂಡ ತುಂಬ ಕೆಲಸ ಮಾಡ್ತೀವಿ. ಇವಾಗ ನಾವು ತಂದಿರುವಂಥ ಮೆಣಸಿಗೆನ ಅಜ್ಜಿಗೆ ಕೊಟ್ಟಿದ್ದೀನಿ, ನಾವು ಖಾರ ಕುಟ್ಕೊಡಿ ಅಂತ. ನೋಡಿ ಅವರು ಯಾವ ರೀತಿ ಮಿಷನಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಇದು ಖಾರ ಕೊಟ್ಟುವ ಮಷೀನು. ನಾನು ಫುಲ್ ಆಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಎಲ್ಲ ಮೆಣಸಿಗೆನೂ ಒಂದೇ ಟೈಮಿಗೆ ಹಾಕ್ಬಿಡ್ತಾರೆ, ಯಾಕೆಂದರೆ ಅದು ಕುಟ್ಟುವ ಕಲ್ಲು ತುಂಬ ದೊಡ್ಡದಾಗಿರುತ್ತೆ. ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಥರ ಖಾರ ಕೊಡ್ತಾರೆ. ಇದು ಯಾವ ರೀತಿ ಕೊಡ್ತಾರೆ ಅಂದರೆ, ಕುಟ್ಟುವಾಗ ತುಂಬ ಘಾಟ್ ಬರುತ್ತೆ. ನಮಗೆ ಅಲ್ಲಿ ಇರೋರಿಗೆ ತುಂಬ ಕೆಮ್ಮು ಹತ್ಬಿಡುತ್ತೆ. ಬೇಗನೆ ಕೆಮ್ಮು ಹತ್ಬಿಡು ಸ್ಟಾರ್ಟ್ ಆದರೆ ನೀರು ಕುಡಿಯೋವರೆಗೂ ಆ ಕೆಮ್ಮನ್ನ ಕಡಿಮೆನೇ ಆಗೋದಿಲ್ಲ. ಈ ಅಜ್ಜಿಗೆ ತುಂಬಾ ವಯಸ್ಸಾಗಿದೆ, ಆದರೂ ಕೂಡ ತುಂಬ ಕೆಲಸ ಮಾಡ್ತಾನೆ ಇರ್ತಾರೆ. ಇದು ಮಧ್ಯದಲ್ಲಿ ಇದು ಏನು ಬರ್ತಾ ಇದೆ ಅಂತಂದರೆ, ಅವರು ಸಾಯಂಕಾಲ ಟೈಮ್ಗೆ ಈ ಮಷಿನ್ಗೆ, ಖಾರ ಕುಟ್ಟುವ ಮಷಿನ್ಗೆ ಪೂಜೆ ಮಾಡಿಬಿಟ್ಟು ಊದುಗಡ್ಡಿ ಹಚ್ಚಿದ್ದಾರೆ. ಅದರದ್ದು ಹೊಗೆ ಅಂತಾರಲ್ಲ, ಅದು ಬರ್ತಾ ಇದೆ. ಅದಕ್ಕೋಸ್ಕರ ಹಾಗೆ ನಾನು ವಿಡಿಯೋ ಮಾಡಿದ್ದೀನಿ, ನೈಟ್ ಟೈಮ್ ವಿಡಿಯೋ ಮಾಡಿದ್ದೀನಿ. ಇದು ಕಾಣಿಸ್ತಿದಲ್ವ ಜಡ್ಲಿ, ಅದು ಖಾರ ಇಡುವ ಜಡ್ಲಿ. ಇದು ಕುಟ್ಟುವ ಮಷೀನ್, ಖಾರ ಕುಟ್ಟುವ ಮಷೀನ್ ಯಾವ ಥರ ಇದೆ ನೋಡಿ. ಸಾಯಂಕಾಲ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿದ್ದಾರೆ. ನಮ್ಮ ಖಾರ ಇವಾಗ ರೆಡಿ ಆಗ್ತಾ ಇದೆ ನೋಡಿ. ಎಷ್ಟು ಬೇಗ ರೆಡಿ ಆಗುತ್ತೆ ಅಂದರೆ, ಇವಾಗ ನೋಡಿ ಯಾವ ಥರ ಇರುವಂಥ ಮೆಣಸಿನ್ಕಾಯಿ ಯಾವ ಥರ ಆಗ್ತಾ ಇದೆ ಅಂತ. ತುಂಬ ಸ್ಪೀಡಾಗಿ ಖಾರನ ಕೊಡ್ತಾರೆ ನಮ್ಮೂರ ಕಡೆ. ಇದು ನಾವು ಮನೇಲಿ ಕೂಡ ತಯಾರು ಮಾಡ್ಬೋದು, ಬಟ್ ಇದು ನಮ್ಮೂರಲ್ಲೆಲ್ಲ. ನಾನು ಇಲ್ಲಿ ಉಪ್ಪಿನ ಪ್ಯಾಕೆಟ್ ಯಾಕೆ ತೋರಿಸಿದ್ದೀನಿ ಅಂದರೆ, ಮುಂದೆ ತೋರಿಸ್ತೀನಿ ಯಾಕಂತ ಹೇಳ್ತೀನಿ ನೋಡಿ. ಖಾರ ಕುಟ್ಟುವ ಮಷಿನ್ ಇದೇ ಥರ ಇರುತ್ತೆ. ನಿಮ್ಮ ಕಡೆ ಕೂಡ ಇದೇ ಥರ ಇದೆಯಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸಂಜೆ ಟೈಮಲ್ಲಿ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿ ಅವ್ರ ಕೆಲಸನ ಶುರು ಮಾಡಿ. ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಜ್ಜಿ. ಇವಾಗ ಖಾರಕ್ಕೆ ನಾವು ಉಪ್ಪು ಯಾಕೆ ತೋರಿಸಿದೆ ಅಂದರೆ, ಇವಾಗ ಖಾರಕ್ಕೆ ಉಪ್ಪು ಕೂಡ ಹಾಕೋತಾ ಇದ್ದೀವಿ. 2 kg ಮೆಣಸಿನ್ಕಾಯಿಗೆ 1 ಪ್ಯಾಕೆಟ್ ಉಪ್ಪನ್ನ ಹಾಕೋಕ್ಕೆ ಅಜ್ಜಿಗೆ ಕೊಟ್ಟಿದ್ದೀನಿ. ಅವರು ಇಷ್ಟೇ ಹಾಕ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗೆ ಗೊತ್ತಿರಲಿಲ್ಲ. ಅಜ್ಜಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ, ನಿಮಗೆ ಗೊತ್ತಿರ್ತಲ್ಲ, ಎಲ್ಲ ನೀವೇ ಕುಟ್ತೀರ ಖಾರ. ಅದಕ್ಕೋಸ್ಕರ ನಾನು 1 ಪ್ಯಾಕೆಟ್ ಉಪ್ಪು ತಂದಿದ್ದೀನಿ, ಅದಕ್ಕೆ ನೀವೇ ಹಾಕಿ ಅಂತಂದರೆ ಅವರಂದರು. 2 kg ಮೆಣಸಿನ್ಕಾಯಿಗೆ 1 ಪ್ಯಾಕೆಟ್ ಉಪ್ಪು ಹಾಕ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಅಷ್ಟು ಹಾಕಿದ್ರು ನೋಡಿ. ಇಲ್ಲಿ ಒಂದು ಬುಟ್ಟಿ ಇಟ್ಟಿದ್ದಾರೆ, ಒಂದು ಜಡ್ಲಿ ಇಟ್ಟಿದ್ದಾರೆ, ಮೇಲೆ ಚಮಚ ಇಟ್ಟಿದ್ದಾರೆ. ಯಾಕೆ ಅಂದರೆ ಅದು ಖಾರನ ಜಡ್ಲಿ ಹಿಡಿಯುತ್ತೆ ನೋಡಿ. ನಾನು ಆವಾಗಲೇ ಹೇಳಿಲ್ವಾ ಜಡ್ಲಿ ಯಾಕೆ ಅಂತಂದರೆ, ಇಲ್ಲಿ ಬರುವಂಥ ಖಾರನ ಇಲ್ಲಿ ತುಂಬಿ ಅಲ್ಲಿ ಇಡ್ತಾರೆ. ತಾನೇ ಅದು ನಮ್ಮ ಖಾರನ ಜಡ್ಲಿ ಹಿಡ್ಕೊಡುತ್ತೆ. ನಾವು ಖಾರನ ಜಡ್ಲಿ ಹಿಡೋದೇ ಬೇಡ, ಅದರ ಕೆಲಸ ಅದು ತಾನಾಗೆ ಮಾಡುತ್ತೆ ನೋಡಿ. ಅಲ್ಲಿ ಖಾರ ಕುಟ್ಟುತ್ತೆ, ಅಲ್ಲಿ ಕೆಳಗಡೆ ಬರುತ್ತೆ, ಅಲ್ಲಿ ಜಡ್ಲಿ ಹಿಡುತ್ತೆ. ಇಲ್ಲಿ ಅಜ್ಜಿ ಏನು ಮಾಡ್ತಾರೆ ಅಪ್ಪ ಅಂತಂದರೆ, ಸ್ಪೂನಿಂದ ಅದರಲ್ಲಿ ಹಾಕ್ತಾರೆ. ಇಲ್ಲ ಕೆಲವೊಂದು ಟೈಮು ನೋಡಿ ಹಾಕ್ತಾ ಇದ್ದಾರೆ ನೋಡಿ. ಇದೇ ಥರ ಅಜ್ಜಿ ಅದ್ರ ಮುಂದೆ ಕುಂತು ಖಾರನ ಅಲ್ಲಿ ಹಾಕೋದು, ಅದು ಜಡ್ಲಿ ಇಡುತ್ತೆ. ಮಷಿನ್ ತನ್ನಂತಾನೆ ಖಾರನ ಕುಟ್ತಾ ಇರುತ್ತೆ. ಅಜ್ಜಿ ಕೆಲಸ ಏನಪ್ಪ ಅಂದರೆ, ಮೆಣಸಿನ್ಕಾಯಿ ಹಾಕೋದು, ಉಪ್ಪು ಹಾಕೋದು, ಖಾರನ ಅಲ್ಲಿ ಹಾಕೋದು, ಮತ್ತು ಅದು ಎಷ್ಟಿದೆ ಅಂತ ತೂಕ ಮಾಡಿ ನಮಗೆ ಕೊಡೋದು. ತುಂಬ ಕೆಲಸ ಮಾಡ್ತಾರೆ. ನಾನು ಖಾರ ಕುಟ್ಟುವಾಗ ಅಲ್ಲೇ ಕೂತಿದ್ದೆ, ಬಟ್ ತುಂಬ ಕಾಟ್ ಬರ್ತಾಯಿತ್ತು, ತುಂಬ ಕೆಮ್ತಾ ಇದ್ರು. ಇವಾಗ ನೋಡಿ ನಮ್ಮ ಖಾರ ರೆಡಿ ಆಗ್ತಾಯಿದೆ. ಜಡ್ಲಿ ಕೂಡ ಹಿಡಿದು ಕೊಡ್ತಾರೆ ಅವರೇ, ಬಟ್ ತುಂಬ
ಬೇಗನೆ ಖಾರನ ಕುಟ್ಕೊಡ್ತಾರೆ. ಒಂದು 5 ನಿಮಿಷದಲ್ಲೇ ಖಾರನ ಕುಟ್ಕೊಡ್ತಾರೆ. ತುಂಬ ಖಡಕ್ಕಾಗಿರುವಂಥ ಖಾರ ನಮಗೆ ಕುಟ್ಕೊಡ್ತಾರೆ. ತನ್ನಂತಾನೇ ಜಡ್ಲಿ ಹಿಡ್ಕೊತಾ ಇದೆ ನಮ್ಮ ನೋಡಿ ಫ್ರೆಂಡ್ಸ್, ನಿಮ್ಮ ಕಡೆನೂ ಇದೇ ಥರ ಖಾರ ಕುಟ್ತೀರಾ ನೀವು? ಹಾಗಾದರೆ ಕಮೆಂಟ್ ಮಾಡಿ, ನಮ್ಮ ಕಡೆನೂ ಇದೇ ಥರ ಖಾರ ಕುಟ್ತಾರೆ ಅಂತ. ನೋಡಿ ಅಜ್ಜಿ ಅದರಲ್ಲಿ ಜಸ್ಟ್ ಚಮಚನ ಆಡಿಸೋದಷ್ಟೇ. ಅಜ್ಜಿಗೆ ಒಂದು ಚೂರ್ನೂ ಕಾಟ್ ಬರೋದಿಲ್ಲ ಮತ್ತು ಒಂದು ಸ್ವಲ್ಪನೂ ಕೆಮ್ಮು ಬರೋದಿಲ್ಲ. ಯಾಕೆ ಅಂದರೆ ಅವರಿಗೆ ಖಾರ ಕುಟ್ಟಿ ಕುಟ್ಟಿ ಅವರಿಗೆ ಅಭ್ಯಾಸ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಅಜ್ಜಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ನಮ್ಮ ಖಾರ ಅಂತೂ ಕುಟ್ತಾ ಇದ್ದಾರೆ. ಇದಕ್ಕೇನು ತುಂಬ ಟೈಮ್ ಹಿಡಿಯೋದಿಲ್ಲ, ಜಸ್ಟ್ 5 ನಿಮಿಷದಲ್ಲಿ ನಮ್ಮ ಖಾರನ ರೆಡಿ ಮಾಡಿಕೊಡ್ತಾರೆ ಇವರು. ಇವಾಗ ನಮ್ಮ ಖಾರ ಅಂತೂ ಕುಟ್ಟೋದಾಯ್ತು ನೋಡಿ. ಇಲ್ಲಿ ಜಡ್ಲಿ ಇಡ್ತಾ ಇದ್ದಾರಲ್ವ, ತೆಳಗಿಂದ ತೊಗೊಂಡು ಮೇಲೆ ಇಡ್ತಾ ಇದ್ದಾರಲ್ವ, ಅದು ಕೂಡ ಅವ್ರು ಇಟ್ಕೊಳ್ಳೋದಿಲ್ಲ ನಮಗೆ. ಅದು ಕೂಡ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ. ಜಡ್ಲಿ ಹಿಡಿದು ಮೇಲೆ ಬರುವಂಥ ಇವಾಗ ದಪ್ಪ ನುಚ್ಚು ಗೊತ್ತಲ್ವ ನಿಮಗೆ, ಸ್ವಲ್ಪ ದಪ್ಪ ಇರುತ್ತೆ ಜಡ್ಲಿ ಹಿಡಿದು ನಮಗೆ. ಅದು ಕೂಡ ರಿಟರ್ನ್ ಕೊಡ್ತಾರೆ. ಅವರು ಯಾವುದೇ ಒಂದು ವಸ್ತು ಕೂಡ ಅವ್ರ ಹತ್ರ ಇಟ್ಕೊಳ್ಳೋದಿಲ್ಲ. ಉಪ್ಪಾಗಲಿ ಅಥವಾ ಮೇಲೆ ಹಿಡಿದಿರುವ ಜಡ್ಲಿದು ಬರುವಂಥ ನುಚ್ಚಾಗಲಿ ಇವರು ಇಟ್ಕೊಳ್ಳೋದಿಲ್ಲ. ಸ್ವಾಭಿಮಾನದಿಂದ ದುಡಿತಾರೆ, ಹಾನೆಸ್ಟ್ ಆಗಿ ದುಡಿತಾರೆ. ನಾವು ಖಾರ ಕುಟ್ಟುವುದಕ್ಕೆ ಏನೆಲ್ಲ ತೊಗೊಂಡು ಹೋಗ್ತೀವಿ, ಅದು ಏನೇ ಮಿಕ್ಕಿದ್ರು ನಮಗೆ ವಾಪಸ್ ಕೊಡ್ತಾರೆ. ಇವಾಗ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ಖಾರ ಕುಟ್ಟಿ ನಮಗೆ ಕೊಟ್ಟಿದ್ರು ಅಜ್ಜಿ. ತುಂಬಾ ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಫುಲ್ ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.